ಇವತ್ತಿನ ಪ್ರಯಾಣ ನಾವು ಬಾಳೆಹೊನ್ನೂರಿಗೆ ಹೋಗ್ತಾ ಇದ್ದೀವಿ. ಬಾಳೆಹೊನ್ನೂರು ಚಿಕ್ಕಮಂಗ್ಳೂರು ಹತ್ರ ಇರೋದು. ಸೊ ಸ್ಯಾಟರ್ಡೆ ಸಂಡೇ ಇರೋದ್ರಿಂದ ಆರಾಮಾಗಿದ್ದು ನಾವು ಬೆಂಗಳೂರಿಂದ ಹೊರಟ್ವಿ. ಬೆಂಗಳೂರಿಂದ ಹಾಸನ ಹೈವೇಗೆ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಟ್ರಾಫಿಕ್ ಇತ್ತು. ಆಮೇಲೆ ಬರ್ತಾ ಬರ್ತಾ ಟ್ರಾಫಿಕ್ ಏನೂ ಇಲ್ಲ. ರೋಡ್ ಅಂತೂ ಫುಲ್ ಖಾಲಿ ಇದೆ ನೋಡಿ, ಫುಲ್ ಖಾಲಿ ಇದೆ. ಸೊ ರೋಡ್ ಖಾಲಿ ಇರೋದ್ರಿಂದ ನಾವು ಆರಾಮಾಗಿ ಹೋಗ್ಬೋದು. ಸೊ ನಾವು ಹೋಗ್ಬೇಕಾಗಿರೋ ಲೊಕೇಶನ್ಗೆ ಧ್ರುವತಾರೆಯಿಂದ 191 ಕಿಲೋಮೀಟರ್ಸ್ ಇದೆ. ನಾನು ಬೆಂಗಳೂರಲ್ಲಿ ಆಲ್ರೆಡಿ ಪೆಟ್ರೋಲ್ ಹಾಕ್ಸಿದ್ದೆ, ಬಟ್ ಆದ್ರೂ ಹೋಗ್ತಾ ಬರ್ತಾ ನಮಗೆ ಅಪ್ ಆ್ಯಂಡ್ ಡೌನಿಗೆ ಬೇಕು ಅಂದ್ಬಿಟ್ಟು ಇವಾಗ ಟಾಪಪ್ ಮಾಡ್ಸೋಕ್ಕೆ ಶೆಲ್ ಪೆಟ್ರೋಲ್ ಬಂಕಿಗೆ ಹೋಗ್ತಾ ಇದ್ದೀವಿ. ಪೆಟ್ರೋಲ್ ಬಂಕಿಗೆ ಬಂದ್ವಿ, ಟಾಪಪ್ ಮಾಡಿಸ್ಕೊಂಡ್ವಿ. ಜಾಸ್ತಿ ಏನು ಫಿಲ್ ಮಾಡಿಸಿಲ್ಲ, ಆಲ್ರೆಡಿ ಇತ್ತು ಮುಕ್ಕಾಲು ಟ್ಯಾಂಕು. ಸ್ವಲ್ಪ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೊರಟ್ವಿ. ಶೆಲ್ ಪೆಟ್ರೋಲ್ ಬಂಕಿಗೆ ಬಂದರೆ ನಮಗೊಂದು ಆಪ್ಷನ್ ಏನು ಅಂದರೆ ನಿಮಗೆ ಸ್ನ್ಯಾಕ್ಸು ಆಮೇಲೆ ಸ್ವಲ್ಪ ಕೂಲ್ ಡ್ರಿಂಕ್ಸ್ ಅದು ಸಿಗುತ್ತೆ. ಸೊ ಅದಕ್ಕೋಸ್ಕರ ದೀಪ್ತಿಗೆ ಹೇಳಿ ಇದು ತರಿಸ್ದೆ. ಗ್ಯಾಟೋ ರೈಡ್ ಅಂದ್ಬಿಟ್ಟು ನೋಡಿ, ಇದು ಗ್ಯಾಟೋ ರೈಡ್ ಅಂದ್ಬಿಟ್ಟು ತರಿಸ್ದೆ. ಶುಗರ್ ಫ್ರೀ ಇರುತ್ತೆ. ಇದೇನಕ್ಕೆ ಅಂದರೆ ನೀವು ಇವಾಗ ಲಾಂಗ್ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಸೊ ಜಾಸ್ತಿ ನೀರು ಕುಡಿಯೋಕ್ಕಾಗಲ್ಲ, ಬಾಡಿ ಸ್ವಲ್ಪ ಡಿಹೈಡ್ರೇಟ್ ಆಗ್ಬೋದು. ಸೊ ಅದಕ್ಕೋಸ್ಕರ ಡಿಹೈಡ್ರೇಟ್ನ ಕಂಟ್ರೋಲ್ ಮಾಡೋಕ್ಕೆ ಇದನ್ನ ಕುಡಿದ್ರೆ ಸ್ವಲ್ಪ ಅಟ್ಲೀಸ್ಟ್ ಎನರ್ಜಿ ಇರುತ್ತೆ. ಸೊ ಇರಿಸಾವೆ ರೀಚ್ ಆದ್ವಿ. ನಾನು ಹೇಳ್ದಂಗೆ ಸ್ಟಾರ್ಟಿಂಗು ಒಂದು ವೀಡಿಯೋನೂ ಮಾಡಿದ್ದೀನಿ ಒಂದು ವರ್ಷ ಹಿಂದೆ ಈ NH75 ಬಗ್ಗೆ. NH75 ತುಂಬಾ ಪ್ಲ್ಯಾನ್ಸು ಮತ್ತು ಕನ್ಸ್ಟ್ರಕ್ಷನ್ ತುಂಬ ವರ್ಷದಿಂದ ನಡೀತಾನೆ ಇದೆ. ಇವಾಗ ಹಿರಿಸಾವೇಲಿ ಒಂದು ಅಂಡರ್ ಪಾಸ್ ಫ್ಲೈಓವರ್ ಕನ್ಸ್ಟ್ರಕ್ಷನಲ್ಲಿದೆ, ಅದನ್ನ ತೋರಿಸ್ತೀನಿ ನೋಡಿ ಹೆಂಗಿದೆ. ಅಂಡರ್ ಪ್ರಾಸೆಸಲ್ಲಿದೆ. ಲಾಸ್ಟ್ ಟೈಮ್ ನಾನೊಂದು ಡಿಸೆಂಬರಲ್ಲೋ ಅಥವಾ ನವಂಬರ್ ಸಮಥಿಂಗ್ ಏನೋ ಬಂದಾಗ ಜಸ್ಟು ಸ್ಟಾರ್ಟ್ ಮಾಡಿ ಇಲ್ಲೊಂದು ಅಂಡರ್ ಪಾಸ್ ಇದೆ ನೋಡಿ, ಇದಕ್ಕೆ ಇದು ಮಾಡ್ತಾಯಿದ್ರು, ಏನು ಹೇಳ್ತಾರೆ ಅದಕ್ಕೆ, ಪೈಪ್ ಲೈನಿಂಗ್ ಎಲ್ಲ ಹಾಕಿ ಕಾಂಕ್ರೀಟ್ ಹಾಕೋಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಇವಾಗ ರೆಡಿ ಆಗೋಗಿದೆ, ಇನ್ನೊಂಚೂರು ಎಲ್ಲ ಸ್ವಲ್ಪ ಪೆಂಡಿಂಗ್ ವರ್ಕ್ಸ್ ಇದೆ. ಸೊ ಏನು ಕಾನ್ಸೆಪ್ಟು ಅಂತ ಅಂದರೆ, ಬ್ಯಾಂಗ್ಳೂರಿಂದ ಮ್ಯಾಂಗ್ಳೂರ್ಗೆ ಮುಂಚೆ ಒಂದು 8 hours ಆಗೋದು ಈ ಘಾಟ್ ಸೆಕ್ಷನ್ ಎಲ್ಲ ಸೇರಿಸ್ಕೊಂಡು. ಇವಾಗ ಅದೆಲ್ಲ ಕಟ್ ಡೌನ್ ಮಾಡಿ ಒಂದು 6 hours ತರಬೇಕು ಅಂತ ಅವರು ಮಾಡ್ತಾ ಇರೋದು. ಹಾಸನ್ ಹೈವೇಗೆ ಬಂದು ರೀಚ್ ಆಗಿ ಹಾಸನ್ ಹೈವೇ ಪಾಸ್ ಆಗ್ತಾಯಿದ್ದೀವಿ. ಲಾಸ್ಟ್ ಟೋಲ್ ಇದು. ಸೊ ಟೋಲ್ ಪಾಸ್ ಆದರೆ ನೆಕ್ಸ್ಟ್ ಇನ್ಯಾವುದು ಟೋಲ್ ಸಿಗೋಲ್ಲ. ಇವಾಗ ಸೀದಾ ನಾವು ಸ್ವಲ್ಪ ಡಿವಿಯೇಷನ್ ತೊಗೊತೀವಿ. ಒಂದು 6 ಕಿಲೋಮೀಟ್ರ್ ಆದಮೇಲೆ ಇಲ್ಲಿಂದ ಬೇಲೂರು ರೂಟಿಗೆ ಹೋಗಿ ಅಲ್ಲಿಂದ ಮೂಡಿಗೆರೆ ಕನೆಕ್ಟ್ ಆಗ್ತೀವಿ. ಇವಾಗ ಏನು ಹೈವೇ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಬಂದ್ವಿ ಬ್ಯಾಂಗ್ಳೂರಿಂದ ಹಾಸನ್ಗೆ, ಅದು ಸ್ವಲ್ಪ ಚೇಂಜ್ ಆಗುತ್ತೆ. ಯಾಕೆ ಅಂದರೆ ಇವಾಗ ಸಿಂಗಲ್ ರೋಡ್ ಆಗುತ್ತೆ ಬೇಲೂರ್ದು, ಮತ್ತು ಅಲ್ಲಿಂದ ಮೂಡಿಗೆರೆ ರೂಟ್ ಎಲ್ಲ ಸ್ವಲ್ಪ ಕರ್ವ್ಸು ಟರ್ನ್ಸ್ ಎಲ್ಲ ಇರುತ್ತೆ. ಸೊ ಅದು ಹೇಗಿದೆ, ಆ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ನಾವು ಇಲ್ಲಿಂದ ರೈಟ್ ಡಿವಿಯೇಷನ್ ತೊಗೊಂಡ್ರೆ ಹಾಸನ್ ಸಿಟಿ ರಿಂಗ್ ರೋಡ್ಗೆ ಹೋಗ್ತೀವಿ, ಸ್ಟ್ರೈಟ್ ಹೋದರೆ ಸಕಲೇಶ್ಪುರಕ್ಕೆ ಹೋಗ್ತೀವಿ. ಇವಾಗ ನೋಡಿ ಲೆಫ್ಟ್ ಸೈಡಲ್ಲಿ ನಮಗೆ ಬೋರ್ಡ್ಸ್ ಎಲ್ಲ ಇವಾಗ ಹೊಸದಾಗಿ ಇನ್ಸ್ಟಾಲ್ ಮಾಡಿದ್ದಾರೆ. ಮ್ಯಾಂಗ್ಳೂರು, ಹಾಸನ್ನು, ಶಾಂತಿಗ್ರಾಮ ಆ ಥರ ಪ್ಲೇಸಸ್ ಹೆಸರುಗಳೆಲ್ಲ ಹಾಕಿ ಕ್ಲೀನಾಗಿ ಇನ್ಸ್ಟಾಲ್ ಮಾಡಿ, ರೋಡ್ ಅಂತೂ ಚೆನ್ನಾಗಿ ಮಾಡಿದ್ದಾರೆ, ಸಕ್ಕತ್ತಾಗಿದೆ. ಒಂದು 20 minutes ಡ್ರೈವ್ ಮಾಡ್ಕೊಂಬಂದ್ವಿ. ಅಂದರೆ ಧ್ರುವತಾರೆಯಿಂದ ಒಂದು 45 minutes 1 hour ಇರ್ಬೋದು. ಇವಾಗ ಇಲ್ಲಿಂದ ಡಿವಿಯೇಷನ್ ತೊಗೋತೀವಿ. ನೋಡ್ಬೋದು ನಾವು ರೈಟಲ್ಲಿ ಈ ನೆಕ್ಸ್ಟು ಹಾಸನ್ ಬೈಪಾಸ್ ಆಗೋಕ್ಕೆ ಅಲ್ಲೂ ಬ್ರಿಡ್ಜ್ ಕಟ್ತಾ ಇದ್ದಾರೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಯಿತು ಈ ರೋಡಲ್ಲಿ ಹೋಗೋಕ್ಕೆ, ಬಟ್ ಇವಾಗೆಲ್ಲ ಆಲ್ಮೋಸ್ಟ್ ರೆಡಿ ಮಾಡಿಬಿಟ್ಟಿದ್ದಾರೆ. ತಿರ್ಗಾ ಇಲ್ಲ ನೋಡಿ ಮೇಲ್ಗಡೆ ಎಲ್ಲ ಆಗೋಗಿದೆ. ನಾವು ಇಲ್ಲಿಂದ ರೈಟ್ ಡಿವಿಯೇಷನ್ ತೊಗೊಂಡು ಹಾಸನ್ ಸಿಟಿಗೆ ಹೋಗ್ತೀವಿ. ಸಿಟಿ ಅಂದರೆ ಪ್ರಾಪರ್ ಸಿಟಿ ಒಳಗಡೆ ಹೋಗಲ್ಲ, ರಿಂಗ್ ರೋಡ್ ಕನೆಕ್ಟ್ ಆಗ್ತೀವಿ. ಸ್ಟ್ರೈಟ್ ಹೋದರೆ ಸಕಲೇಶ್ಪುರ ಮಾಮೂಲಿ ನೋಡಿ. ನಾನು ಲೆಫ್ಟ್ ಅನ್ಕೊಂಬಿಟ್ಟೆ. ಸೊ ಹೈವೇಯಿಂದ ನಾವು ಇವಾಗ ರೈಟ್ ಡಿವಿಯೇಷನ್ ತೊಗೊಂಡು ಸಿಟಿ ಲಿಮಿಟ್ಸಿಗೆ ಬಂದಾಗಿದೆ. ಸೊ ಇಲ್ಲಿಂದ ಒಂದು ಸ್ವಲ್ಪ ಸ್ಲೋ ಟ್ರಾಫಿಕ್ಕು, ಅಂದರೆ ಸ್ಲೋ ಮೂವಿಂಗ್ ಇರುತ್ತೆ. ಅಲ್ಲಿಂದ ಏನು ಚಚ್ಕೊಂಡು ಬರ್ತೀವಿ ಬೆಂಗಳೂರಿಂದ. ಈ ರಿಂಗ್ ರೋಡಲ್ಲಿ ತುಂಬಾ ಹಂಪ್ಸ್ ಹಾಕಿಟ್ಟಿದ್ದಾರೆ. ಅದು ಸೇಫ್ಟಿನೂ ಹೌದು, ಬಟ್ ತುಂಬ ಒಂದು 100 ಮೀಟರ್ಸ್ಗೂ ಹಾಕಿದ್ದಾರೆ. ಅದು ಒಂದು ಸ್ವಲ್ಪ ಚಾಲೆಂಜಿಂಗು. ಸೇಫ್ಟಿ ಪ್ರಕಾರ ಹೌದು, ಯಾಕಂದರೆ ತುಂಬ ರ್ಯಾಶಾಗಿ ಬಂದುಬಿಡ್ತಾರೆ, ಆ ಕಡೆ ಈ ಕಡೆ ಆಕ್ಸಿಡೆಂಟ್ಸು ಆಗಿಬಿಡುತ್ತೆ ಅಂತ ಮಾಡಿ ಪ್ರಿಕಾಷನ್ಸ್ ತೊಗೊಂಡಿದ್ದಾರೆ. ಒಳ್ಳೆಯದೇ, ಬಟ್ ಫ್ರೀಕ್ವೆಂಟಾಗಿ ಇದ್ದರೆ ಅದೂ ಇರಿಟೇಷನ್ ಆಗುತ್ತೆ. ಈಗ ಆಲ್ಮೋಸ್ಟ್ ನಾವು ಬಂದ್ವಿ. ಇವಾಗ ರೈಟ್ ಡಿವಿಯೇಷನ್ ತೊಗೊಳ್ತೀವಿ. ಒಂದು 400 meters ಇದೆ ಅಷ್ಟೇ ನೋಡಿ, 400 meters ರೈಟ್ ಡಿವಿಯೇಷನ್ ಟು ಬೇಲೂರು. ಬಟ್ ಬೇಲೂರಿಗೆ ಇವಾಗ ಇಲ್ಲಿಂದನೇ ಸ್ಟಾರ್ಟ್ ಆಗೋಲ್ಲ, ಬಟ್ ಯಾವುದೋ ಒಂದು ಪ್ಲೇಸಿಂದನೇ ಹೋಗ್ತೀವಿ. ಯಾವುದು ಅಂತ ಹೇಳ್ತೀನಿ ಬನ್ನಿ ನೋಡಿ. ಇಲ್ಲಿ ರೈಟ್ ಡಿವಿಯೇಷನ್ ನಾನು ಇವಾಗ ತೊಗೊಳ್ಳೋದು. ಇದು ಲಾಸ್ಟ್ ಹಂಪು. ಇವಾಗ
ಆ ಕಡೆ ಹೋದರೆ ನಾವು ಸಕಲೇಶ್ಪುರಗೂ ಹೋಗ್ಬೋದು. ಈ ಕಡೆ ಹೋಗ್ಬೇಕು ನಾವು ಇವಾಗ. ಸೊ ಈ ಕಡೆ ನಾವು ಕಂಟಿನ್ಯೂ ಆಗ್ತೀವಿ. ಅದೇ ಇವಾಗ ಇಲ್ಲಿಂದ ಸಿಂಗಲ್ ರೋಡ್ ಆಗಿಬಿಡುತ್ತೆ ನಮಗೆ. ಆವಾಗಿಂದ ಒಳ್ಳೆ ಎಕ್ಸ್ಪ್ರೆಸ್ ಹೈವೇ ಬಂದಂಗೆ ಬಂದ್ವಿ. ಬಟ್ ಇಲ್ಲಿಂದ ನೋಡೋಕೆ ಹೋದರೆ ಸ್ವಲ್ಪ ಸ್ಲೋ ಆಗಿಬಿಡುತ್ತೆ ಮೂವಿಂಗು, ಯಾಕೆಂದರೆ ಸಿಂಗಲ್ ರೋಡು. ಆದರೂ ಚೆನ್ನಾಗಿರುತ್ತೆ. ಬಟ್ ಲಾಸ್ಟ್ ಟೈಮ್ ಒಂದು ಸತಿ ಬಂದಾಗ ತುಂಬ ರೋಡು ಅಧ್ವಾನ ಆಗಿತ್ತು. ಇವಾಗಲೂ ಹಂಗೆ ಅನಿಸ್ತಾ ಇದೆ ನೋಡಿ. ಅಲ್ಲಲ್ಲೇ ತುಂಬ ವೈಬ್ರೇಷನ್ಸು, ರೋಡ್ ಪ್ಯಾಥೋಲ್ಸ್ ಇದೆ. ನೋಡೋಣ ಹೇಗಿರುತ್ತೆ, ಹೆಂಗೆ ಜರ್ನಿ ಮಾಡ್ತೀವಿ ಅಂತ. ಇಲ್ಲಿಂದ ನಾವು 101 ಕಿಲೋಮೀಟರ್ ಹೋಗಬೇಕು ಎಕ್ಸಾಕ್ಟಾಗೆ. ನಮಗೆ ಆಲ್ಮೋಸ್ಟ್ ಒಂದು 2.5 hours ಬೇಕು ಟ್ರಾವೆಲ್ ಮಾಡೋಕ್ಕೆ. ರೋಡಂತೂ ಹಂಗೆ ಇದೆಯಪ್ಪ, ತುಂಬ ಕಷ್ಟ ಈ ಥರ ಇದ್ದರೆ ಓಡ್ಸೋಕ್ಕೆ. ಸ್ಲೋ ಮೂವಿಂಗ್ ಆಗಿಬಿಡುತ್ತೆ ನೋಡಿ. ಈ ಥರ ಸಿಂಗಲ್ ರೋಡು, ಆ ಕಡೆಯಿಂದನೂ ಗಾಡಿ ಇರುತ್ತೆ. ಸ್ವಲ್ಪ ಓವರ್ಟೇಕಿಂಗ್ ಎಲ್ಲ ನೋಡ್ಕೊಂಡು ಹುಷಾರಾಗಿ ಮಾಡಬೇಕು, ಯಾಕಂದರೆ ಆಪೋಸಿಟ್ ಸ್ವಲ್ಪ ಹೆವಿ ವೆಹಿಕಲ್ಸು ಓಡಾಡುತ್ತೆ ಈ ರೂಟಲ್ಲಿ. ಮತ್ತು ರೋಡು ಚೆನ್ನಾಗಿಲ್ಲ, ರೋಡ್ ಕಂಡೀಷನ್ನು. ಅದಕ್ಕೋಸ್ಕರ ಆರಾಮಾಗಿ ಹೋಗೋಣ. ಈ ರೋಡಲ್ಲಿ ತುಂಬ ಡಾಬಾಗಳಿದೆ ನೋಡಿ. ಇಲ್ಲೊಂದು ಡಾಬಾ ನೋಡಿದೆ, ನಾನ್ ವೆಜ್ಜು ಡಾಬಾ. ಸೊ ಆ ಥರ ತುಂಬ ಡಾಬಾ ಸಿಗುತ್ತೆ. ನಾವು ಯೂಶ್ವಲಾಗಿ ಈ ಕಡೆ ಬಂದರೆ, ಅಕಸ್ಮಾತ್ ನಾವು ಸಂಜೆ ಇಲ್ಲ ರಾತ್ರಿ ಏನೋ ಬಂದರೆ ಡಾಬಾಲ್ಲಿ ನಿಲ್ಲಿಸ್ಬಿಟ್ಟು ಡಾಬಾಲ್ಲಿ ತಿಂದ್ಕೊಂಡು ಹೋಗ್ತೀವಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಆಗಿದೆ ಅಲ್ಲಿ ಧ್ರುವ ತಾರೆಯಲ್ಲಿ. ನಮಗೇನು ಲಂಚ್ ಬೇಕು ಅಂತ ಅನ್ನಿಸ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಎಲ್ಲೂ ಸ್ಟಾಪ್ ಹಾಕಲ್ಲ. ಇವಾಗ ಸೀದಾ ಹೋಮ್ ಸ್ಟೇ. ಇದು ಹೋಮ್ ಸ್ಟೇಲಿ ಹೋಗಿ ಕಾಫಿ ಎಸ್ಟೇಟಲ್ಲಿರೋ ಹೋಮ್ ಸ್ಟೇ. ಸೊ ಚೆನ್ನಾಗಿದೆ. ಫೋಟೋಸ್ ಎಲ್ಲ ನೋಡಿದೆ, ಗೂಗಲ್ ರಿವ್ಯೂನು ನೋಡಿದೆ, ಚೆನ್ನಾಗಿದೆ. ಅಲ್ಲಿ ಹೋಗಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋಣ ಹೇಗಿದೆ ಹೆಂಗೆ ಅಂತ. ನಾವು ಒಂದು 2 days ಇರೋ ಪ್ಲ್ಯಾನಲ್ಲಿ ಇದ್ದೀವಿ, ಸ್ಯಾಟರ್ಡೆ ಸಂಡೇ. ಸೊ ಮಂಡೇ ರಿಟರ್ನ್ ಆಗೋ ಪ್ಲ್ಯಾನು. ನೋಡೋಣ ಹೌ ಇಟ್ ಗೋಸ್. ಈ ಬೇಲೂರಿಗೆ ಹೋಗೋ ರೂಟ್ ಇದೆ ಅಲ್ಲ, ತುಂಬ ವರ್ಸ್ಟು. ತುಂಬ ಪ್ಯಾಥೋಲ್ಸ್ ಇದೆ, ತುಂಬ ಪ್ಯಾಚಸ್ ಇದೆ. ಬೇಸಿಕಲಿ ಪ್ಯಾಚಸ್ ಹಾಕ್ಬಿಟ್ಟಿದ್ದಾರೆ, ರೋಡ್ ವೈಡು ಮಾಡಿಲ್ಲ. ಎಷ್ಟು ವರ್ಷದಿಂದ ಇಲ್ಲೇ ಇದ್ದಾರೆ, ನೋ ಡೆವಲಪ್ಮೆಂಟ್ಸ್. ಈ ಥರ ಇದ್ದರೆ ಭಾರಿ ಕಷ್ಟ. ಆಮೇಲೆ ಓಡ್ಸೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ. ಅಲ್ಲಲ್ಲೇ ಪ್ಯಾಚ್ಗಳು, ಗಾಡಿಗಳು ನೋಡಿ ಈ ಥರ ಡಮ ಅಂತ ಇರುತ್ತೆ. ಬೇಜಾರಾಗುತ್ತೆ ಅದು ಓಡ್ಸೋಕ್ಕೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾವು ಓಡಿಸ್ಕೊಂಡು ಹೋಗಲೇಬೇಕು. ನೋಡಿ ನಿಮಗೂ ತೋರಿಸ್ತೀನಿ ಎಷ್ಟು ಪ್ಯಾಚ್ಗಳಿದೆ ಅಂದರೆ, ಅಷ್ಟು ಪ್ಯಾಚಸ್ಸು. ಅದ್ರ ಬದಲು ಕ್ಲೀನಾಗೆ ತೆಗ್ಬಿಟ್ಟು ರೋಡ್ ಅಗಲ ಮಾಡಿಕೊಂಡು ಚೆನ್ನಾಗಿ ಹಾಕ್ಕೊಬೋದಪ್ಪ ತಾರನ್ನೆಲ್ಲ. ಈ ಒಂದು ಜಂಕ್ಷನ್ ಪಾಸ್ ಆಗ್ತಾಯಿದ್ದೀವಿ. ಈ ಜಂಕ್ಷನಲ್ಲಿ ಈ ಸೈಡಲ್ಲಿ ಫುಟ್ಪಾತ್ ಅಂತಾರ ಅಥವಾ ಈ ರೋಡ್ ಸೈಡಲ್ಲಿ ತುಂಬ ಅಂಗಡಿಗಳು ಇಟ್ಕೊಂಡಿದ್ದಾರೆ. ಏನು ಅಂತ ಹೇಳಿದ್ರೆ ಅದೇ ಇದು ಹೇರ್ ಆಯಿಲ್ದು. ಬಟ್ ಇದೆಲ್ಲ ಸ್ಕ್ಯಾಮು ಅಂತ ಇದಾಗಿದೆ. ಬಟ್ ಆದರೂ ತುಂಬ ಜನ ಇಟ್ಕೊಂಡಿದ್ದಾರೆ ನೋಡಿ. ಆ ಕಡೆ ಈ ಕಡೆ ಎಲ್ಲ ಬರೀ ಅದೇ ಇರೋದು. ನಾನೇನೋ ಸ್ನ್ಯಾಕ್ಸು ಇಲ್ಲ ಚಾಟ್ಸ್ ಏನೋ ಇರ್ಬೋದು ಅಂತ ಅಂದ್ಕೊಂಡೆ. ಬಟ್ ಇಲ್ಲ, ಇದೆಲ್ಲ ಫುಲ್ಲು ನೋಡಿ, ಇದೆಲ್ಲ ಫುಲ್ಲು ಹೇರ್ ಆಯಿಲ್ದೆ. ಹೇರ್ ಲಾಂಗ್ ಬೆಳೆಯೋದು, ಅದು ಆದಿವಾಸಿ ಹೇರ್ ಆಯಿಲ್ಸ್ದು. ಓಕೆ, ಇಲ್ಲೊಂದು ಜಂಕ್ಷನ್ ಥರ ಬಂದ್ವಿ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಏನು ಅಂದರೆ ಹಾಂ, ಹಳೆಬೀಡು ರೈಟು, ಹಳೆಬೀಡು ರೈಟು. ಸೊ ಆ ಥರ ಕೆಲವೊಂದು ಹಾಕಿದ್ದಾರೆ. ಚಿಕ್ಕಮಂಗ್ಳೂರು ಮತ್ತು ಬೇಲೂರಿಗೆ ಸ್ಟ್ರೈಟ್ ಹೋಗಿ ಅಂತ. ಈ KSRTC ಬಸ್ಸವ್ರು ನೋಡಿ ಹಿಂಗೆ, ಆಮೇಲೆ ಉಚ್ಕೊಂಡು ಹೋಗ್ಬಿಡ್ತಾರೆ. ಹಿಂಗೆ ಮಾಡೋದು KSRTC ಅವರು. ಸೊ ಹುಷಾರಾಗಿರಬೇಕು KSRTC ಅವ್ರು ಹಿಂದೆ ಇದ್ದರೆ. ಸಿಂಡಿಕೇಟ್ರ್ ಹಾಕಲ್ಲ, ಏನೂ ಇಲ್ಲ, ಸುಮ್ಮನೆ ನುಗ್ಬಿಡೋದು. ಒಂದು 40-45 ಮಿನಿಟ್ಸು ಡ್ರೈವ್ ಮಾಡ್ಕೊಂಡು ಬಂದ್ವಿ. ಸೊ ಇವಾಗ ನಾವು ಬೇಲೂರಿಗೆ ಕನೆಕ್ಟ್ ಆಗ್ತಾಯಿದ್ದೀವಿ. ಹೆಂಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ಬೋರ್ಡ್ ಇದೆ, ಬೇಲೂರಿಗೆ ಸುಸ್ವಾಗತ ಅಂತ. ಸೊ ಬೇಲೂರಿಗೆ ನಾವು ಅಫಿಷಿಯಲಿ ಬೇಲೂರಿಗೆ ರೀಚ್ ಆಗ್ತಾಯಿದ್ದೀವಿ. ರೀಚ್ ಆಗಿಬಿಟ್ಟಿದ್ದೀವಿ. ಸ್ವಾಗತ. ಇಲ್ಲಿಂದ ನಾವು ರೈಟ್ ಡಿವಿಯೇಷನ್ ತೊಗೊಂಡು ಹೋಗಬೇಕು. ಸ್ವಲ್ಪ ಎಂಟ್ರೆನ್ಸ್ ಆಗ್ತಾನೆ ಟ್ರಾಫಿಕ್ಕು. ಏನಕ್ಕೆ ಅಂದರೆ ಡಿವಿಯೇಷನ್ಸ್ ಇರುತ್ತೆ ರೈಟು, ಅದಕ್ಕೆ. ಅಫಿಷಿಯಲಾಗಿ ಬೇಲೂರಿಗೆ ಎಂಟ್ರಿ ಆಗಿದ್ದೀವಿ, ಆವಾಗಲೇ ತೋರಿಸ್ದಂಗೆ. ಬಟ್ ಏನಂದರೆ ನಾನು ರೈಟ್ ಅಂತ ಹೇಳ್ತಾ ಇದ್ದೆ. ಅದು ಆ್ಯಕ್ಚುಲಿ ಲೆಫ್ಟು ಕನೆಕ್ಟ್ ಆಗಬೇಕು.
ನೋಡಿ ಮುಂದೆಗಡೆ ಬೋರ್ಡ್ ಇದೆ. ಇನ್ನೊಂದು ರೂಟು ಇದೆ, ಬಟ್ ನಾವು ಆ ರೂಟಲ್ಲಿ ಹೋಗಲ್ಲ, ಕನೆಕ್ಟ್ ಆಗೋಲ್ಲ. ನಮಗೆ ಮ್ಯಾಪ್ ಏನು ತೋರಿಸ್ತಾ ಇದೆ ಅದೇ ರೂಟಲ್ಲಿ ಕನೆಕ್ಟ್ ಆಗ್ತೀವಿ. ಈ ಜಂಕ್ಷನ್ಸ್ಗಳಲ್ಲೇ ಸ್ವಲ್ಪ ಕಷ್ಟ, ಟ್ರಾಫಿಕ್ ಜಾಮ್ ಆಗುತ್ತೆ, ಯಾಕಂದರೆ ಡಿವಿಯೇಷನ್ಸ್ ಎಲ್ಲ ಇರುತ್ತೆ ಅಂತ. ನಾವು ಇವಾಗ ಲೆಫ್ಟ್ ಕನೆಕ್ಟ್ ಆಗ್ತೀವಿ ಬೇಲೂರಿಗೆ. ನೋಡಿ ಸ್ಟ್ರೈಟ್ ಹೋದರೆ ಚಿಕ್ಕಮಂಗ್ಳೂರು, ರೈಟ್ ಹೋದರೆ ಹಳೇಬೀಡು, ಲೆಫ್ಟ್ ಹೋದರೆ ಬೇಲೂರು. ವಿ ಆರ್ ಗೋಯಿಂಗ್ ಟು ಬೇಲೂರು. ಸ್ವಲ್ಪ ಈ ಸಿಟಿ ಜಂಕ್ಷನ್ಸ್ ಅಲ್ವಾ, ಅದಕ್ಕೆ ಟ್ರಾಫಿಕ್ ಇರುತ್ತೆ, ಸ್ಲೋ ಮೂವಿಂಗ್ ಇರುತ್ತೆ, ಆಮೇಲೆ ಸುಲಭ ಆಗುತ್ತೆ. ಇಲ್ಲೊಂದು ಬ್ರಿಡ್ಜ್ ಬರುತ್ತೆ, ನನಗೆ ಆ್ಯಕ್ಚುಲಿ ಇದೆಯಾ ಇಲ್ವೋ ನೆನಪಾಗ್ತಾ ಇಲ್ಲ. ನೋಡಿ ನಾನು ಇದೇ ಹೇಳಿದ್ದು ಆವಾಗಲೇ, ಇದೊಂದು ಬ್ರಿಡ್ಜ್ ಥರ ಇದೆ. ಈ ಬ್ರಿಡ್ಜ್ ಏನು ಅಂತ ಗೊತ್ತಿಲ್ಲ, ನದಿದ ಅಥವಾ ನಾರ್ಮಲ್ ಇದಾಗ ಗೊತ್ತಿಲ್ಲ. ಬ್ರಿಡ್ಜ್ ಥರ ಬರುತ್ತೆ. ನದಿನೇನಾ? ಈ ಬ್ರಿಡ್ಜೇ ನಾನು ಹೇಳಿದ್ದು, ನೆನಪಿದೆ ನನಗೆ. ಸೊ ಇಲ್ಲಿಂದ ಮತ್ತೆ ಇನ್ನೊಂದು 1 ಕಿಲೋಮೀಟ್ರು ರೈಟ್ ಡಿವಿಯೇಷನ್ ತೊಗೋಬೇಕು. ಒಂದು 300 ಮೀಟರ್ಸ್ ರೈಟ್ ಟರ್ನ್ ತೊಗೋಬೇಕು. 300 ಮೀಟರ್ಸ್ ರೈಟ್ ಟರ್ನ್. ಈ ಲಾರಿ ಒಂದು ಹೋಗ್ತಾ ಇದೆ ಮುಂದೆಗಡೆ. ಈ ನ್ಯಾರೋ ರೋಡಲ್ಲಿ ಜಾಗನೂ ಬಿಡ್ತಾ ಇಲ್ಲ, ಅವನೂ ಹೋಗ್ತಾ ಇಲ್ಲ. ತೊಂದರೆ ಆಗ್ತಾ ಇದೆ. ಅಯ್ಯಯ್ಯೋ, ಅವನು ರೈಟೇ ಹೋಗ್ತಾ ಇದ್ದಾನೆ. ಏನೋ ಬಂದಿದೆ ಇಲ್ಲಿ, ಈ ಸರಿಯಾಗಿ ಅಗ್ದಿದ್ದಾರೆ. ಏನಪ್ಪ ಇದು, ನದಿನಾ ಅಥವಾ ಹಾಳೆ ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ವಿ. ಬೋರ್ಡ್ ನೋಡಿದಾಗ ಗೊತ್ತಾಯಿತು, ಇದು ರೈಲ್ವೆ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಇಲ್ಲಿ ಹೊಸದು. ಬೇಲೂರಿಗೆ ರೈಲ್ವೆ ಟ್ರ್ಯಾಕ್ ಬರುತ್ತೆ. ಮೋಸ್ಟ್ಲಿ ಹಾಸನ ಕಡೆಯಿಂದ ಏನೋ ಡಿವಿಯೇಷನ್ನು ಹೊಸ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಕೆಲಸ ನಡೀತಾ ಇದೆ ಇಲ್ಲಿ. ಆಮೇಲೆ ಇದೂ ಅಷ್ಟೇ, ರೋಡೆಲ್ಲ ಪ್ಯಾಚ್ ರೋಡು, ಅವಾಗಿಂದನೂ ಹಂಗೆ ಸಿಗ್ತಾಯಿದೆ. ಇನ್ನೊಂದು 2 ಕಿಲೋಮೀಟ್ರು ಸ್ವಲ್ಪ ಡಿವಿಯೇಷನ್ ತೊಗೊಳ್ಬೇಕು. ಡಿವಿಯೇಷನ್ ತೊಗೊಂಡು ಕಂಟಿನ್ಯೂ ಆಗೋಣ. ನಾವೇನು ತೋರಿಸ್ಬೇಕು ಅಂತ ಅನ್ಕೊತಾ ಇದ್ದೀವಿ ಅಂದರೆ, ನೋಡಿ ಈ ಲೈನ್ ಒಂದಿದೆ ಅಲ್ಲ, ಇಷ್ಟೆಲ್ಲ ಹಳ್ಳಿ. ಇಲ್ಲಿಂದ ನಮಗೆ ಕಾಡು ಅಥವಾ ಏನಿದೆ ಅದು ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ನಿಮಗೆ ತೋರಿಸೋಣ ಅಂತ. ನೋಡಿ ಇಲ್ಲಿಂದ ಕಾಡು ಸ್ಟಾರ್ಟ್ ಆಗುತ್ತೆ. ಕಾಡ ಅಥವಾ ಬರೀ ತೋಟಗಳು ಆ ಥರನೂ ಇರ್ಬೋದು, ಇಲ್ಲ ಕಾಡು ಸ್ಟಾರ್ಟ್ ಆಗಿ ಆ ಥರನೂ ಇರ್ಬೋದು. ಸೊ ನಾವೇನು ತೋರಿಸಿದ್ವಿ ಅದು ಗ್ರೇ ಕಲರು, ಅದೆಲ್ಲ ಫುಲ್ಲು ಸಿಟಿ ಲಿಮಿಟ್ಸು. ಸೊ ಇವಾಗ ಫಾರೆಸ್ಟ್ ಲಿಮಿಟ್ಸು ಅಥವಾ ತೋಟ ಲಿಮಿಟ್ಸು ಆ ಥರ ಬರುತ್ತೆ. ಸೊ ಎಷ್ಟು ಚೆನ್ನಾಗಿರುತ್ತಲ್ಲ, ಬೈಫರ್ಕೇಟ್ ಮಾಡ್ಕೊಂಡು ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅವರು. ಡೈರೆಕ್ಷನ್ನು ಇದು ತೋಟ ಥರ ಇರೋದು. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಫಾರೆಸ್ಟ್ ಥರ ಇರ್ಬೋದು ಅಂತ, ಬಟ್ ಅದೇ ಚಿಕ್ಕ ಚಿಕ್ಕ ಹಳ್ಳಿ ಮತ್ತು ತೋಟಗಳಿದೆ, ಪ್ಲಸ್ ಫಾರೆಸ್ಟ್ ಎರಡೂ ಮಿಕ್ಸ್ ಇದೆ. ಬಟ್ ಜಾಸ್ತಿ ತೋಟಗಳು ಕಾಣಿಸ್ತಾ ಇದೆ ನನಗೆ. ಸೊ ಆ ವೈಬೇ ಚೆನ್ನಾಗಿರುತ್ತೆ. ಸೊ ಇಷ್ಟೊತ್ತು ಹೈವೇ ಸಿಟಿ ಲಿಮಿಟ್ಸಲ್ಲಿ ಬಂದಿದ್ವಲ್ಲ, ಸಡನ್ನಾಗಿ ವೈಬ್ ನೋಡಿದ್ರೆ ಏನೋ ಒಂಥರ ಖುಷಿ, ಆಮೇಲೆ ರಿಲ್ಯಾಕ್ಸಿಂಗ್ ಥರನೂ ಫೀಲ್ ಆಗುತ್ತೆ. ಆಮೇಲೆ ಚಿಕ್ಕಮಂಗ್ಳೂರು ಅಲ್ವಾ, ಸೊ ಕಾಫಿ ತೋಟಗಳು ದೊಡ್ಡ ದೊಡ್ಡ ತೋಟಗಳು ಚೆನ್ನಾಗಿ ಕಾಣಿಸ್ತಾ ಇದೆ, ಸ್ಟಾರ್ಟ್ ಆಗಿದೆ. ಸೊ ಅದೊಂದು ನಿಮಗೆ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಮಗೆ ಈ ವೈಬೇ ತುಂಬ ಇಷ್ಟ ಆಗ್ತಾಯಿದೆ. ಎಲ್ಲ ಕಾಫಿ ತೋಟ, ಕಾಫಿ ಆಮೇಲೆ ಪೆಪ್ಪರು ಎರಡೂ ನೋಡ್ತಾ ಇದ್ದೀನಿ ನಾನು. ಚೆನ್ನಾಗಿದೆ ವೈಬು. ಆಮೇಲೆ ಬ್ಯಾಂಗ್ಳೂರಿಂದ ಹಾಸನ ಹೈವೇಲಿ ಬರ್ಬೇಕಾದ್ರೆ ತುಂಬಾ ಬಿಸಿಲಿತ್ತು. ಇಲ್ಲಿ ಸ್ವಲ್ಪ ಮೋಡ ಆಗಿದೆ. ಫುಲ್ಲು ಆಫ್ ರೋಡಿಂಗ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇಲ್ಲಾಂದ್ರೂ ಒಂದು 15-20 ನಿಮಿಷ ಫುಲ್ ಆಫ್ ರೋಡಿಂಗು ಗಾಡಿ. ಹೆಂಗೆ ಹೋಗೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ಫುಲ್ ಆಫ್ ರೋಡಿಂಗ್ ರೂಟ್ ಬಂದ್ಬಿಟ್ಟಿದ್ದೀವಿ. ಈ ಗೂಗಲ್ ಆಂಟಿನ ಅದಕ್ಕೆ ನಂಬರ್ದು ಅಂತ ಹೇಳೋದು ಅವಾಗ ನೋಡಿ, ಫುಲ್ಲು ಆಫ್ ರೋಡಿಂಗು ಅವಾಗ. ಅಯ್ಯಪ್ಪ, ಅಲ್ಲಿಂದ ರೋಡ್ ಸಕ್ಕದಾಗಿ ಸ್ಟಾರ್ಟ್ ಆಗ್ತಾ ಇದೆ. ಒಂದು ವೈಟ್ ಲೈನ್ ಹಾಕ್ಬಿಟ್ಟು ರೋಡ್ ಅದು ತೋರಿಸ್ತವ್ರೆ. ಎಷ್ಟೊತ್ತು ರೋಡೇ ಇದ್ದಿಲ್ಲ ಆಕ್ಚುಲಿ ನೋಡಕ್ ಹೋದ್ರೆ. ಇವಾಗ ಒಂದು ಪ್ರಾಪರ್ ರೋಡ್ ಸಿಗ್ತದೆ, ಸ್ಮೂತ್ ಆಗಿದೆ. ಯಪ್ಪ, ಅದೊಂಥರ ವೈಬ್ರೇಷನ್ಗೆ ತಲೆನೋವೇ ಸ್ಟಾರ್ಟ್ ಆಗ್ಬಿಡುತ್ತೆ, ಆ ಥರ ಇತ್ತು. ಹಾಗೆ ಈ ಮಧ್ಯಾಹ್ನ ಬೇರೆ ಗುಂಗಲ್ವಾ, ಇನ್ನೊಂಥರ ಸೋಬರ್ ಅನ್ನಿಸ್ತಿದೆ. ಇವಾಗ ಸ್ವಲ್ಪ ಜೀವ ಕಳೆ ಬಂತು ಇವಾಗ. ಅಂದರೆ 4 ಕಿಲೋಮೀಟರ್ ಸ್ವಲ್ಪ ಸ್ಲೈಟ್ ಲೆಫ್ಟ್ ಅಂತ ತೋರಿಸ್ತಾ ಇದೆ, ಗೊತ್ತಿಲ್ಲ ಆಮೇಲೆ ಎಲ್ಲಿ ಕನೆಕ್ಟ್ ಆಗ್ತೀವಿ ಅಂತ. ಬೋರ್ಡ್ ಕಾಣಿಸ್ತಾನಿಲ್ಲಪ್ಪ, ಶೃಂಗೇರಿ 78 ಏನೋ ಇದೆ.
ಓಕೆ ಹಾಂದೀಸ್ ಇದ್ದೀವಿ ನಾವು ಇವಾಗ. ಇಂದ ಬಾಳೆನೂರು ಚಿಕ್ಕಮಗಳೂರು ಹಾಸನ ಹೋಗೋಕ್ಕೆ ಈ ರೋಡಲ್ಲಿ ತೋರಿಸ್ತಾ ಇದೆ. ಒಂದು ಶಾರ್ಪ್ ಟ್ಯೂಬ್ ಕಟ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಇಲ್ಲಿಂದ 6.3 ಕಿಲೋಮೀಟರ್ಸ್ ಹೋದರೆ ಹೋಗಬೇಕು, ಆಮೇಲೆ ಲೆಫ್ಟಾಗಿ ಹೋಗ್ಬೇಕು ತೋರಿಸ್ತಿದೆ. ಸೊ ಚಿಕ್ಕಮಗಳೂರು ಶೃಂಗೇರಿ ರೋಡ್ ಕನೆಕ್ಟ್ ಆಗ್ತೀವಿ ಆಮೇಲೆ. ಸೊ ಅನದರ್ 40 ಕಿಲೋಮೀಟರ್ಸ್ ನಾವು ಟ್ರಾವೆಲ್ ಮಾಡಬೇಕಾಗಿರೋದು ಆ್ಯಂಡ್ 1 ಅವರ್ ಇದೆ ಇನ್ನು. ಸೊ ಹೆಂಗೆ ಅನಿಸ್ತದೆ? ಫುಲ್ ಆಫ್ ರೋಡಿಂಗ್ ಇದೆ, ಸ್ವಲ್ಪ ಸೈಕ್ ಆಗ್ತಿದೆ. ನಾನು ಅದೇ ಹೇಳಿದ್ದು, ಅಲ್ಲಿಂದ ಕ್ಲೀನಾಗಿ ಬಂದ್ವಿ ಹಾಸನ್ ಬ್ಯಾಂಗ್ಳೂರ್ ಹೈವೇ. ಇಲ್ಲಿಂದ ಕಂಪ್ಲೀಟ್ ಆಫ್ ರೋಡು, ಸ್ವಲ್ಪ ಬೇಜಾರಾಗುತ್ತೆ ಫುಲ್ ಆಫ್ ರೋಡು. ನೀವು ಫಸ್ಟೇ ಆಫ್ ರೋಡ್ ಓಡಿಸಿ ಆಮೇಲೆ ನಾರ್ಮಲ್ ರೋಡ್ ಓಡಿಸಿದ್ರೆ ಓಕೆ. ಸೊ ಅದಕ್ಕೆ ಇದಾಯಿತು. ಇಟ್ಸ್ ಓಕೆ. ಇನ್ನೊಂದು 1 ಅವರ್ ಅಲ್ವಾ, ರೀಚ್ ಆಗ್ಬಿಡ್ತೀವಿ. ಅಲ್ಲಿಂದನೇ ಬಂದುವಂತೆ ಇನ್ನು 1 ಅವರ್ ಏನು. ನಾವಿವಾಗ ಶೃಂಗೇರಿ ಹೋಗೋ ರೂಟ್ ಜಂಕ್ಷನಲ್ಲಿ ಇದ್ದೀವಿ, ಓಕೆನಾ? ಸೊ ಇಲ್ಲಿಂದ ನಮಗೆ 35 ಕಿಲೋಮೀಟರ್ಸ್ ಇದೆ. ನೋಡ್ಬೋದು, ಮೋಡ ಮುಚ್ಕೊಂಡಿದೆ, ಮೋಡ ಕವಿದಿದೆ. ಮಳೆ ಬರೋ ಚಾನ್ಸಸ್ ಅಂತೂ ಎಲ್ಲ ಕಡೆ ಇದೆ. ಇದು ಮೋಸ್ಟ್ಲಿ ಸಂತೆನಾ ಇವತ್ತು ಸ್ಯಾಟರ್ಡೆ ಅಲ್ವಾ? ಸ್ಯಾಟರ್ಡೆ ಸಂಡೇ ಸಂತೆಗಳಿರುತ್ತೆ. ಸೊ ಇದು ಶೃಂಗೇರಿಗೆ ಹೋಗೋ ರೂಟ್ ಇದು. ದೀಪ್ತಿ ಕೇಳ್ತಾ ಇದ್ಲು, ಘಾಟ್ ಸೆಕ್ಷನ್ ಬಂದಿಲ್ವಾ ಅಂತ. ಘಾಟ್ ಸೆಕ್ಷನ್ ಬಂದೇ ಬಿಡ್ತು ನೋಡಿ. ಅವಳ ಅಂದಾಜು ಕರೆಕ್ಟಾಗಿದೆ. ಏನು ಅವಳಿಗೇನಂದ್ರೆ ಬಾಳೆಹೊನ್ನೂರು ಹೋಗ್ಬೇಕಾದ್ರೆ ಘಾಟ್ ಸೆಕ್ಷನ್ ಬರ್ಬೇಕಂತೆ. ಅಂದಂಗಲ್ಲ, ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಒಂದ್ಸಲ, ಅದನ್ನ ನಮ್ಗೆ ಅದೇ ಹೇಳ್ತಾ ಇನಲ್ಲ, ಆ ರೂಟಲ್ಲಿ ಬಂದಿಲ್ಲ. ಅದೇ ಅದು ಬೇರೆ ರೂಟ್, ಅದು ಆ ಕಡೆಯಿಂದ ಮಂಗಳೂರು ಕಡೆಯಿಂದ ಬರೋ ರೂಟ್ ಕಡೆಯಿಂದಾನೇ. ಇಲ್ಲಿ ಬೇರೆ ಕಡೆ ಆ ಕಡೆ ಹಾಕೊಂಡ್ ಬಂದಿದ್ದು ನಾವು. ಸೊ ಅದಕ್ಕೆ ನಂಗೆ ಗೊತ್ತಾಗ್ಬೇಕಿತ್ತು ಈ ಕಡೆ ಬರ್ತಾ ನಂಗೆ ಸಿಗುತ್ತಾ ಇಲ್ವಾ ಅಂತ. ಸಿಗ್ತಾ ಇದೆ ಫುಲ್ ಘಾಟ್ ಸೆಕ್ಷನ್. ಸೊ ಇವಾಗ ಈ ತರ ಇದೆ, ಸ್ವಲ್ಪ ಕರ್ವಿಂಗ್ ಇದೆ. ಘಾಟ್ ಅಂತಲ್ಲ ಇದು, ಘಾಟ್ ಸೆಕ್ಷನ್ ಅಂತ. ಘಾಟ್ ಸೆಕ್ಷನ್ ಅಲ್ಲ, ಓಕೆನಾ, ಬಟ್ ಕರ್ವ್ಸ್ ಇದೆ, ಸ್ವಲ್ಪ ಕರ್ವ್ಸ್ ಇದೆ. ಬಟ್ ನನ್ಗೇನೋ ಇಳಿತಾ ಇರೋ ತರನೇ ಫೀಲ್ ಇದೆ ನೋಡು. ಹೌದು, ಹತ್ತೋ ತರ ಇಲ್ಲ ಫೀಲ್. ಇಳಿತಾ ಇದೀವಿ, ಅದೇ ಘಾಟ್ ಸೆಕ್ಷನ್ ಅದು. ಬೆಟ್ಟ ಇಳಿಯೋ ತರ. ಬ್ಯಾಂಗ್ಳೂರ್ ಹೋಗ್ಬೇಕಾದ್ರೆ ಹತ್ಬೇಕಾದ್ರೆ. ಸೊ ಇದೊಂಥರ ಮಿನಿ ಘಾಟ್ ಸೆಕ್ಷನ್ ತರ ಇದೆ. ಅಷ್ಟು ಡೀಪ್ ಆಗಿಲ್ಲ ಘಾಟ್ ಸೆಕ್ಷನ್, ಮಿನಿ ಘಾಟ್ ಸೆಕ್ಷನ್ ತರ ಇದೆ. ಏನಂದ್ರೆ ಎಲ್ಲ ಫಾರೆಸ್ಟು ತೋಟ ಎರಡೂ ಮಿಕ್ಸ್ ಆಗಿದೆ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಒಂದು ಬೆಟ್ಟ ಇದೆ, ಸಖತ್ ದೊಡ್ಡ ಬೆಟ್ಟ ಥರನೇ ಫೀಲ್ ಆಗ್ತಾ ಇದೆ. ಸೊ ಅದು ತುಂಬ ದೂರದಿಂದ ನಾವು ನೋಡ್ಕೊಂಡೇ ಬರ್ತಾ ಇದ್ದೀವಿ. ನಮ್ಮ ಲೆಫ್ಟ್ ಸೈಡಲ್ಲೇ ಇದೆ ಅದು ಬೆಟ್ಟ. ಇವಾಗ ಕ್ಲೀನಾಗಿ ಕಾಣಿಸ್ತಾ ಇದೆ ಬೆಟ್ಟ. ಅವಾಗಲೇ ಸ್ವಲ್ಪ ಎಲ್ಲ ಕವರ್ ಆಗಿತ್ತು, ಇವಾಗ ವಂಡರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಹೋಗಪ್ಪ. ಸೊ ಈ ಬೆಟ್ಟ ಪಕ್ಕನೇ ಇನ್ನೊಂದು ಬೆಟ್ಟ ಇದೆ. ಈ ಬೆಟ್ಟ ಮುಗೀತಾ ಇರೋಂಗೆ ಇನ್ನೊಂದು ಬೆಟ್ಟ ಸ್ಟಾರ್ಟ್ ಆಗುತ್ತೆ. ನನಗೆ ಕಾಣಿಸ್ತಾ ಇದೆ ಆ ಕಡೆ, ಬಟ್ ನಂಗೆ ಗೊತ್ತಿಲ್ಲ ನಿಮಗೆ ಕಾಣಿಸ್ತಾ ಇಲ್ವೋ. ಫೈನಲಿ ಆಫ್ಟರ್ ಎ ಲಾಂಗ್ ಡ್ರೈವ್ ಒಂದು ಸೈನ್ ಬೋರ್ಡ್ ನೋಡಿದ್ವಿ. ಬಾಳೆಹೊನ್ನೂರು ಆಮೇಲೆ ಶೃಂಗೇರಿ ಕೆಲವೊಂದು ಪ್ಲೇಸಸ್ಗೆ ಸೈನ್ ಬೋರ್ಡ್ಸ್ ಇತ್ತು. ಸೊ ಅದನ್ನು ನೋಡಿ ಖುಷಿ ಆಯಿತು. ಹತ್ತತ್ರ ಬಂದ್ವಿ ಅಂತಲೂ ಜೋಶ್ ಬರ್ತಾ ಇದೆ. ಹತ್ತತ್ರ ಬಂದರೆ ಯಾವಾಗಲೂ ಜೋಶೇ ಇರುತ್ತೆ. ಮ್ಯಾಪ್ ಬೇರೆ ವರ್ಕ್ ಆಗ್ತಾಯಿಲ್ಲ, ಮ್ಯಾಪ್ ಕಟ್ಟಾಗೋಗಿದೆ. ಇಯರ್ ವಿ ಗೋ ಅಫಿಷಿಯಲ್ ಆಗಿ ಬಾಳೆಹೊನ್ನೂರಿಗೆ ಕನೆಕ್ಟ್ ಆಗಿದ್ದೀವಿ. ಇದೊಂದು ಫೇಮಸ್ ಸ್ಪಾಟು, ಬ್ರಿಡ್ಜು, ಹೊಸ ಬ್ರಿಡ್ಜು ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಯಾವಾಗ ಆಗುತ್ತೆ ಗೊತ್ತಿಲ್ಲ, ಒಟ್ನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇದು ನದಿ ಹರಿಯುತ್ತೆ ಕೆಳಗಡೆ. ಹಾಗೆ ನೀವು ಗೂಗಲಲ್ಲೆಲ್ಲ ಬಾಳೆಹೊನ್ನೂರು ಅಂತ ಹಾಕಿದ್ರೆ ಫಸ್ಟ್ ಬರೋದೇ ಈ ಬ್ರಿಡ್ಜು ಮತ್ತು ಆ ನದಿ. ಸೊ ಅಫಿಷಿಯಲಿ ಬಾಳೆಹೊನ್ನೂರಿಗೆ ರೀಚ್ ಆದ್ವಿ, ಸಿಟಿ ಲಿಮಿಟ್ಸ್ಗೂ ಬಂದ್ವಿ. ನಮ್ಗೆ ಇಲ್ಲಿಂದ ಒಂದು 3 ಕಿಲೋಮೀಟರ್ಸ್ ಇದೆ ಅಷ್ಟೇ. ಸೊ 3 ಕಿಲೋಮೀಟರ್ಸ್ ಹೋದರೆ ನಮಗೆ ಬಾಳೆಹೊನ್ನೂರು ಪ್ಲೇಸು. ನೋಡಿ, ಇಲ್ಲಿಂದ ಹಿಂಗೆ ಡಿವಿಯೇಷನ್ ತೊಗೊಂಡು ಹಿಂಗೆ ಬಂದ್ವಿ ನಾವು. ಇದು ಬಾಳೆಹೊನ್ನೂರು ಬಸ್ ಸ್ಟ್ಯಾಂಡು ಸಿಟಿ ಲಿಮಿಟ್ಸಲ್ಲಿ. ಇದು ಆಟೋ ಸ್ಟ್ಯಾಂಡು. ನಾವು ಸ್ಟೇ ಆಗೋ ಪ್ಲೇಸು ಒಂದು 3 ಕಿಲೋಮೀಟರ್ಸ್ ಇದೆ. ಅದಕ್ಕಿಂತ ಮುಂಚೆ ಇನ್ನೊಂದು ಪ್ಲೇಸಿಗೆ ಹೋಗಬೇಕು. ಸೊ ಅಲ್ಲಿಗೆ ಹೋಗಿ ಆಮೇಲೆ ನಿಮಗೆ ವಾಪಸ್ಸು ರೀಕನೆಕ್ಟ್ ಆಗೋಣ. ಸಮಯ ಈಗ 5 ಗಂಟೆ 10 ನಿಮಿಷ ಇದೆ. ನಾವು ರೀಚ್ ಆಗಬೇಕಾಗಿರೋ ಪ್ಲೇಸಿಗೆ ಬಂದು ರೀಚ್ ಆಗ್ತಾ ಇದ್ದೀವಿ. ನಾವು ಉಳ್ಕೊತಾ ಇರೋ ಜಾಗ ಸೀಗೋಡು ಪ್ರೀಮಿಯಂ ಎಸ್ಟೇಟ್ ಸ್ಟೇ ಅಂತ ಇದೆ. ನಾವು ಇನ್ನೇನು ಒಂದು 3 ಮಿನಿಟ್ಸ್ ರೀಚ್ ಆಗಿಬಿಡ್ತೀವಿ. ಸೊ ರೀಚ್ ಆಗಿ ಚೆಕ್ ಇನ್ ಪ್ರಾಸೆಸ್ ಎಲ್ಲ ಮುಗಿಸಿ ರೂಮ್ ಹೆಂಗಿದೆ ಅಂತ ರೂಮ್ ಟೂರ್ ಕೊಡ್ತೀವಿ. ಸೊ ಅಲ್ಲಿವರೆಗೂ ಕಾಯ್ತಾ ಇರಿ. ಓಕೆ ಅಣ್ಣ, ಅಷ್ಟೇ. ಸೊ ನಾವು ಬುಕ್ ಮಾಡಿರೋ ರೆಸಾರ್ಟ್ ಬಂದು ರೀಚ್ ಆಗಿದ್ದೀವಿ. ಐ ಮೀನ್ ಟು ಸೇ ಟೀ ಎಸ್ಟೇಟ್, ಅದು ಕಾಫಿ ಎಸ್ಟೇಟ್ ಸ್ಟೇ. ಸೊ ನೋಡಿ ಹಿಂಗಿದೆ, ತುಂಬಾ ಚೆನ್ನಾಗಿದೆ.
ರೈಟ್ ಸೈಡಲ್ಲಿ ಏನು ನೋಡ್ತಾ ಇದ್ದೀರಾ ಇದೆಲ್ಲ ಕಾಫಿ ಎಸ್ಟೇಟು, ಆಮೇಲೆ ಅವ್ರದ್ದು ತೋಟ, ಆಮೇಲೆ ಈ ಥರ ಇದೆ. ಅಟ್ ಪ್ರೆಸೆಂಟ್ ಇವಾಗ 3 ವಿಲ್ಲಾ ರೆಡಿ ಇದೆ, ಇನ್ನು ಮಿಕ್ಕಿದ್ದು ಆಗ್ತಾಯಿದೆ. ವಿಲ್ಲಾ ಅಂತೂ ತುಂಬಾ ಚೆನ್ನಾಗಿದೆ. ಹತ್ರ ಹೋಗಿ ತೋರಿಸ್ತೀನಿ ಹೆಂಗಿದೆ ಅಂತ ಬನ್ನಿ. ನಾವು ಮಾಡಿರೋ ಪ್ಲೇಸು ವಿಲ್ಲಾ ಥರ ಕಾಣಿಸುತ್ತೆ. ಇಲ್ಲಿ 1, 2, 3 ವಿಲ್ಲಾ ರೆಡಿ ಇದೆ. ಆಮೇಲೆ ಲಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ದೀಪ್ತಿ ಲಗೇಜ್ ಕೊಟ್ಬಿಟ್ಟು ನನಗೆ ಲಗೇಜಲ್ಲಿ ಮಾಡ್ತಾಯಿದ್ದಾರೆ. ಆಮೇಲೆ ಇಲ್ಲಿ ಸೆಕ್ಯೂರಿಟಿ ತುಂಬಾ ಚೆನ್ನಾಗಿದೆ. ಸೆಕ್ಯೂರಿಟಿ ಇಲ್ಲಿ ಅಂತ ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಸೆಕ್ಯೂರಿಟಿ ಅವ್ರನ್ನ ಇರಿಸ್ಬಿಟ್ಟಿದ್ದಾರೆ ಇಲ್ಲೇ. ಸೊ 24/7 ಸೆಕ್ಯೂರಿಟಿ ಇರುತ್ತೆ ನಮಗೆ. ಸೊ ನಾವು ಈ ಥರ ಬರ್ತಾ ಇರೋಂಗೆ ಹಾಂ ಯಾರಿಗೋ ವೆಲ್ಕಮ್ ಮಾಡ್ತಾ ಇದ್ದಾರೆ. ಹಾಗೆ ನೋಡಿ ಎಂಟ್ರೆನ್ಸ್ ಈ ಥರ ಇರುತ್ತೆ. ಇದು ಹಂಚಲ್ಲಿ ಮಾಡಿರೋದು. ಸೊ ನಾವು ಇದು ಗ್ಲಾಸ್ನ ಫುಲ್ಲು ಅಂದರೆ ಸ್ಕ್ರೀನ್ನ ಫುಲ್ ಸರಿಸಿದ್ರೆ ಒಳ್ಳೆ ವ್ಯೂ ಇರುತ್ತೆ ನಮಗೆ ಅಪೋಸಿಟಲ್ಲಿ. ಸೊ ಎಂಟ್ರೆನ್ಸ್ ಆಗ್ತಾ ನೋಡಿ ಹೆಂಗಿದೆ. ಓ ಇದೊಂದು ಡಿಸ್ಅಡ್ವಾಂಟೇಜ್ ಅಂದ್ಕೊಂಡೆ, ಇಲ್ಲ ಇಲ್ಲಿ ಲೈಟ್ ಇದೊಂದಿದೆ, ಆಮೇಲೆ ಇಲ್ಲಿ ನಿಮ್ಗೆ ಡಾರ್ಕ್ ಮಾಡ್ಕೊಳ್ಳೋಕ್ಕೂ ಇದೆ. ಸೊ ಈ ಥರ ಇಲ್ಲೊಂದು ನಿಮಗೊಂದು ಬಿಗ್ ಸಿಂಗಲ್ ಸೋಫಾ ಒಂದಿದೆ, ಹಾಗೆ ಒಂದು ಸ್ಟಡಿ ಟೇಬಲ್ ಇದೆ, ಮತ್ತು ಒಂದು ರೂಮ್ ಇದೆ. ತುಂಬ ಚೆನ್ನಾಗಿದೆ. ನಾವು ಇದಕ್ಕೆ ಪೇ ಮಾಡ್ತಾ ಇರೋದು 2300 ಅನಿಸುತ್ತೆ ಪರ್ ಡೇ ಅಲ್ವಾ? ಪರ್ ಡೇ 2600 ಇತ್ತು, 2300 ಮಾಡಿದ್ದಾರೆ. ವರ್ತ್ ನನಗೆ ಹೇಳಿದ್ರೆ, ಯಾಕಂದರೆ ತುಂಬಾ ಚೆನ್ನಾಗಿದೆ ನೋಡಿ. ಈ ಥರ ಸಿಂಗಲ್ ಕಾಟ್ ಇದೆ, ಹಾಗೆ ಇಲ್ಲೂ ನಮಗೆ ವ್ಯೂ ಇದೆ, ಚೆನ್ನಾಗಿದೆ. ಮತ್ತು ವಾಶ್ರೂಮ್ ಅಂತೂ ಸಖತ್ತಾಗಿದೆ ನೋಡಿ. ಓಹೋಹೋ ಸ್ಪೇಷಿಯಸ್ ಆಗಿದೆ ವಾಶ್ರೂಮು. ಆರಾಮಾಗೆ ನಾವು ಶವರ್ ಮಾಡಿಕೊಂಡು ಬರ್ಬೋದು. ತುಂಬ ಸ್ಪೇಷಿಯಸ್ ಆಗಿದೆ. ಬಾತ್ರೂಮ್ಗೋಸ್ಕರನೇ ಬುಕ್ ಮಾಡಿದ್ರಂತೆ. ಸೊ ಡ್ರೈಯರ್ ಎಲ್ಲ ಕೊಟ್ಟಿದ್ದಾರೆ. ನಾಟ್ ಬ್ಯಾಡ್, ತುಂಬ ಚೆನ್ನಾಗಿದೆ ರೂಮ್. ಐ ಮೀನ್ ಟು ಸೇ ಎಸ್ಟೇಟ್ ಸ್ಟೇ. ಇದೊಂಥರ ಪ್ರೀಮಿಯಂ ವಿಲ್ಲಾ ಅಂತೆ. ನಾನು ರೂಮ್ ಅಂತ ರೆಫರ್ ಮಾಡ್ತಾಯಿದ್ದೀನಿ, ಏನೋ ಗೊತ್ತಿಲ್ಲ. ಸೊ ನೋಡಿ, ನಮ್ಗೆ ಇಲ್ಲಿ ಕೂತ್ಕೊಂಡ್ರೆ ಈ ಥರ ವ್ಯೂ ಕಾಣಿಸುತ್ತೆ. ಓಕೆ ಚೆಸ್ ಬಂದ ನಮ್ದು ರೋಕಿ ಏನಿಲ್ಲ. ನಮಗಂತೂ ತುಂಬಾ ಹೊಟ್ಟೆ ಹಸಿತಾಯಿತ್ತು. ಬ್ಯಾಂಗ್ಳೂರಿಂದ ಡ್ರೈವ್ ಮಾಡ್ಕೊಂಡು ಬಂದಾಗ ಕ್ವಿಕ್ಕಾಗಿ ಹೋಗಿ ನಾವು ಲೈಟಾಗಿ ಸ್ನ್ಯಾಕ್ಸ್ ತಿನ್ಕೊಂಡ್ಬಂದ್ವಿ. ಇಲ್ಲೇ ಪಕ್ಕದಲ್ಲೇ ಸ್ನ್ಯಾಕ್ಸ್ ಹೋಟೆಲ್ ಇದೆ. ಸೊ ನಾವೇನಲ್ಲಿ ಸ್ಟೇ ಆಗಿದ್ದೀವಿ. ಸೊ ಆ ಸ್ಟೇಯಿಂದ ನಮ್ಗೆ ಸ್ವಲ್ಪ ಡೌನ್ ಬಂದರೆ ನಮಗೆ ಬಾನ್ ಫೈರ್ ಇದೆ, ಅಂದರೆ ಫೈರ್ ಕ್ಯಾಂಪ್ ಹಾಕೋ ಥರ. ಮತ್ತು ಅಲ್ಲಿ ಟೇಬಲ್ಸು ಬಾರ್ಬಿಕ್ಯೂ ಮಾಡ್ಕೊಳ್ಳೋಕ್ಕೂ ಇದೆ. ಈ ಪಾತ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ರಿಲ್ಯಾಕ್ಸಿಂಗ್ ಮಾಡೋಕ್ಕೆ. ಆಮೇಲೆ ಲೈಟ್ಸು ಇದೆ, ಮೋಸ್ಟ್ಲಿ ಸಂಜೆ ಲೈಟ್ಸ್ ಎಲ್ಲ ಆನ್ ಆಗುತ್ತೆ. ರಿಲ್ಯಾಕ್ಸಾಗಿ ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಆಮೇಲೆ ಎಲೆಕ್ಟ್ರಿಕ್ ಫೆನ್ಸು ಮಾಡಿದ್ದಾರೆ. ಸೊ ಏನು ಟೆನ್ಷನ್ ಇಲ್ಲ ಸೆಕ್ಯೂರಿಟಿ ಬಗ್ಗೆ. ನಾವು ಕೇಳಿದಾಗ ಹೇಳಿದ್ರು ರಾತ್ರಿ ಹೊತ್ತು ಎಲೆಕ್ಟ್ರಿಕ್ ಆನ್ ಆಗಿರುತ್ತೆ, ಹುಷಾರಾಗಿ ಅಂತ ಹೇಳಿದ್ರು. ಸೊ ಹೀಗೆ ಡೌನ್ ಬಂದ್ವಿ, ಏನಿದೆ ನೋಡೋಣ ಎಕ್ಸ್ಪ್ಲೋರ್ ಮಾಡಿಕೊಂಡು ಅಂತ. ನೋಡಿದ್ರೆ ಇಲ್ಲೊಂದು ನ್ಯಾಚುರಲ್ ಪಾಂಡ್ ಇದೆ. ಸೊ ಅದೇನು ತುಂಬ ದೊಡ್ಡ ಪಾಂಡ್ ಅಲ್ಲ, ಚಿಕ್ಕ ಪಾಂಡು, ಬಟ್ ಚೆನ್ನಾಗಿದೆ. ಸೊ ಗ್ಯಾಂಗು ಲೈಕ್ 10-15 ಮೆಂಬರ್ಸ್ ಬಂದ್ರೂ ಆರಾಮಾಗಿ ಇಲ್ಲಿ ಕುತ್ಕೊಂಡು ಪಾರ್ಟಿ ಮಾಡೋ ಥರನೋ ಅಥವಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಜಾಗ ಮಾಡಿದ್ದಾರೆ. ನನಗೆ ಪರ್ಸ್ನಲಿ ಈ ಜಾಗ ತುಂಬ ಇಷ್ಟ ಆಯಿತು. ಹಾಗೆ ನಾವು ನೋಡ್ಬೋದು ದೀಪ್ತಿ ಕುತ್ಕೊಂಡು ಪಾಂಡನ್ನ ಎಂಜಾಯ್ ಮಾಡ್ತಾಯಿದ್ದಾಳೆ. ಪಾಂಡಲ್ಲಿ ಸ್ವ್ಯಾನ್ಸು ಇದೆ, ಓಕೆನಾ. ಇನ್ನು ಹಂಸ ಅಂತ ಕರೀತಾರೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಸ್ವ್ಯಾನ್ ಅಂತಾರೆ. ಸೊ ಅಲ್ಲೂ ಯಾರು ಹೋಗಿ ಏನೂ ಡಿಸ್ಟರ್ಬ್ ಮಾಡಬಾರ್ದು ಅಂತ ಎಲೆಕ್ಟ್ರಿಕ್ ಫೆನ್ಸ್ ಮಾಡಿದ್ದಾರೆ. ಸೊ ಖುಷಿ ಆಯಿತು. ಪ್ರಾಪರ್ಟಿ ಚೆನ್ನಾಗಿದೆ, ಎಂಜಾಯ್ ಮಾಡ್ತಾಯಿದ್ದೀವಿ. ಊಟನೂ ಆಯಿತು, ಹೊಟ್ಟೆ ತುಂಬಿದೆ. ಸೊ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಈ ಪಾಂಡಲ್ಲಿ. ಹಾಗೆ ಈ ಸ್ವ್ಯಾನ್ಸ್ ನೋಡಿ ಆಗಲಿ ಎಲ್ಲ ಹೋಗ್ಬಿಟ್ಟಿದೆ, ಅಲ್ಲಿದೆ. ಸೊ ಈ ಸ್ವ್ಯಾನ್ಸ್ದು ಸೌಂಡು ಎಲ್ಲ ನೋಡಿಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಹೋಪ್ ನಿಮ್ಗೆ ಈ ಟ್ರಾವೆಲ್ ಜರ್ನಿ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ.